ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಪಾಕಿಸ್ತಾನಕ್ಕೆ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಗೆ ಬೇಕಾದ ಉಪಕರಣಗಳನ್ನು ಸರಬರಾಜು ಮಾಡ್ತಾ ಇದ್ರು ಅನ್ನೋ ಕಾರಣ ಕೊಟ್ಟು ಅಮೆರಿಕ ಚೈನಾದ 3 ಹಾಗೂ ಬೆಲಾರೂಸ್ನ 1 ಕಂಪನಿಯ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಹಾಗಾದ್ರೆ ಪಾಕಿಸ್ತಾನ ಏನು, ಲಾಂಗ್ ರೇಂಜ್ ಮಿಸೈಲ್ ಏನು, ಅವರಿಗೆ ಇದರ ಅಗತ್ಯ ಏನಿದೆ? ಇಷ್ಟು ದಿನ ಪಾಕಿಸ್ತಾನದ ಎಲ್ಲವನ್ನ ಬೆಂಬಲಿಸ್ತಾ ಪಾಕಿಸ್ತಾನಕ್ಕೆ ಅಣುಶಕ್ತಿಯನ್ನು ಕೂಡ ಕೊಟ್ಟ ಅಮೆರಿಕ ಈಗ ಅದರ ಮಿಸೈಲ್ ಟೆಕ್ನಾಲಜಿಯನ್ನು ಬ್ಲಾಕ್ ಮಾಡೋ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇದೆ? ಅದರ ಬಗ್ಗೆ ಒಂದು ಸ್ವಲ್ಪ ನೋಡ್ಬಿಡೋಣ ಬನ್ನಿ. ಗೆಳೆಯರೆ, ಹೊಟ್ಟೆಗೆ ಹಿಟ್ಟಿಲ್ಲ, ಗಡ್ಡಕ್ಕೆ ಗಂಧದ ಎಣ್ಣೆ ಬೇಕು ಅನ್ನೋ ಒಂದು ಗಾದೆ ಮಾತಿದೆ, ನೀವು ಕೂಡ ಕೇಳಿರ್ಬೇಕು. ಈ ಪಾಕಿಸ್ತಾನಿಗಳ ಪರಿಸ್ಥಿತಿ ಇರೋದು ಹೀಗೇನೆ. ಅವರು ಅನ್ನಕ್ಕಿಂತ ಹೆಚ್ಚು ಆಯುಧಗಳಿಗೆ ಮಹತ್ವ ಕೊಡ್ತಿದ್ದಾರೆ. IMF ಮುಂದೆ 24-25ನೇ ಬಾರಿನೋ ಪಾಕಿಸ್ತಾನ ಬೇಲ್ಔಟ್ ಪ್ಯಾಕೇಜ್ಗಾಗಿ ಮನವಿ ಸಲ್ಲಿಸ್ತಾ ಇದೆ. ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ರಂಜಾನ್ ಸಂದರ್ಭದಲ್ಲಿ ಸೌದಿ ಅರೇಬಿಯಾಗ ಹೋಗಿ ಅಲ್ಲಾಕೆ ನಾಂಪೆ ಕುಚ್ ದೇದೆ ಬಾಬಾ ಅಂತ ಬೇಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸರ್ಕಾರ ಬದಲಾದ್ರು, ಪ್ರಧಾನಿ ಬದಲಾದ್ರು, ಅವರು ಬೇಡುವ ಪರಿಸ್ಥಿತಿ ಮಾತ್ರ ಬದಲಾಗೋದಿಲ್ಲ. ಯಾರು ಎಷ್ಟು ಭಿಕ್ಷೆ ಕೊಟ್ಟರು ಇವರು ಬೇಡೋದನ್ನು ಬಿಡೋದೂ ಇಲ್ಲ. ಒಟ್ಟಾರೆ ಭೀಕ್ ಮಾಂಗೆ ಮೋರ್ ಅನ್ನೋ ಪರಿಸ್ಥಿತಿ ಅವರದ್ದು. ಆದರೆ ಅವರ ಆಯುಧ ದಾಹ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇವತ್ತು ಇಡೀ ಜಗತ್ತಿನ ಅಷ್ಟೂ ಮುಸ್ಲಿಂ ದೇಶಗಳ ಪೈಕಿ ಅಣ್ವಸ್ತ್ರವನ್ನು ಹೊಂದಿರುವ ಏಕೈಕ ದೇಶ ಪಾಕಿಸ್ತಾನ. ಹೀಗಾಗಿ ಜಗತ್ತು ಅಂದ್ರೆ ಮುಸ್ಲಿಂ ಜಗತ್ತು ಕೇಳಿದಾಗಲೆಲ್ಲ ಕಾಸು ಕೊಡ್ತಾ ಇದೆ. ಅಣ್ವಸ್ತ್ರ ಇದೆ ಅಂತಲೇ ಸೌದಿ ಅರೇಬಿಯಾದ ರಾಜ ಕೂಡಿಸಿ ಮಾತಾಡ್ತಾನೆ ಅನ್ನೋದನ್ನ ಪಾಕಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಮೊನ್ನೆ ಯಾವನೋ ತಲೆ ಕೆಟ್ಟ ಮುಲ್ಲ ನಮ್ಮ ಹತ್ರ ಅಣ್ವಸ್ತ್ರನೇ ಇದೆಯಲ್ಲ, ಯಾರಾದ್ರೂ ಭಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಇದನ್ನ ಹಾಕಬಿಡಿ ಅನ್ನೋ ತರದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಅದು ಪಾಕಿಸ್ತಾನ. ಇಂಥ ಪಾಕಿಸ್ತಾನ ಈಗ ಲಾಂಗ್ ರೇಂಜ್ ಮಿಸೈಲ್ ಅನ್ನು ತಯಾರು ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದ್ದು, ಅದಕ್ಕಾಗಿ ಚೈನಾ ಹಾಗೂ ಬೆಲಾರೂಸ್ನ ಕಂಪನಿಗಳು ಸಹಾಯ ಮಾಡ್ತಾ ಇವೆ ಅಂತ ಅಮೆರಿಕ ಹೇಳಿದೆ. ಮತ್ತು ಇದೇ ಕಾರಣಕ್ಕೆ ಚೈನಾದ ಶಿಯಾನ್ ಲಾಂಗ್ಡೆ ಟೆಕ್ನಾಲಜಿ ಡೆವಲಪ್ಮೆಂಟ್, ಥಿಯಾನ್ಜಿನ್ ಕ್ರಿಯೇಟಿವ್ ಸೋರ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಗ್ರ್ಯಾಂಡ್ ಪೆಕ್ಟ್ ಕೋ ಲಿಮಿಟೆಡ್, ಹಾಗೆ ಬೆಲಾರೂಸ್ನ ಮಿನ್ಸ್ವೀಲ್ ಟ್ರಾಕ್ಟರ್ ಪ್ಲಾಂಟ್ ಅನ್ನೋ ಸಂಸ್ಥೆಗಳ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿದೆ. ಇಲ್ಲಿ ಬೆಲಾರೂಸ್ನ ಮಿನ್ಸ್ವೀಲ್ ಟ್ರಾಕ್ಟರ್ ಪ್ಲಾಂಟ್ ಮಿಸೈಲ್ ಲಾಂಚಿಂಗ್ ವೆಹಿಕಲ್ಗೆ ಬೇಕಾದ ಪ್ಲಾಟ್ಫಾರ್ಮ್ ಅನ್ನ ಅಥವಾ ಚಾಸಿಯನ್ನ ತಯಾರು ಮಾಡಿಕೊಡ್ತಾ ಇದೆ. ಚೈನಾದ ಶಿಯಾನ್ ಲಾಂಗ್ಡೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಫಿಲ್ಮೆಂಟ್ ವೈಂಡಿಂಗ್ ಮಿಷನ್ ಅನ್ನ ತಯಾರು ಮಾಡಿಕೊಟ್ಟಿದೆ. ಈ ಫಿಲ್ಮೆಂಟ್ ವೈಂಡಿಂಗ್ ಮಿಷನ್ ಗಳನ್ನ ರಾಕೆಟ್ ಮೋಟಾರ್ ಕೇಸುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸ್ತಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗೆ ಥಿನ್ಜಿಯಾನ್ ಕ್ರಿಯೇಟಿವ್ ಸೋರ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಕೋ ಲಿಮಿಟೆಡ್ ಅನ್ನೋ ಕಂಪನಿ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಳಲ್ಲಿ ಬಳಕೆ ಮಾಡಬಹುದಾದ ಸ್ಟಿರ್ ವೆಲ್ಡಿಂಗ್ ಎಕ್ವಿಪ್ಮೆಂಟ್ ಸೇರಿದ ಹಾಗೆ ಇನ್ನೊಂದಷ್ಟು ಉಪಕರಣಗಳನ್ನ ಪಾಕಿಸ್ತಾನಕ್ಕೆ ಸರಬರಾಜು ಮಾಡಿದೆ. ಹಾಗೆ ಸ್ಪೇಸ್ ಲಾಂಚ್ ವೆಹಿಕಲ್ ಗಳಲ್ಲಿ ಬಳಸುವ ಪ್ರೊಪೆಲೆಂಟ್ ಟ್ಯಾಂಕ್ಗಳು, ಸಾಲಿಡ್ ರಾಕೆಟ್ ಮೋಟಾರ್ ಗಳಲ್ಲಿ ಬಳಸುವ ಲೀನಿಯರ್ ಆಕ್ಸಲರೇಟರಿ ಸಿಸ್ಟಮ್ ಗಳನ್ನ ಕೂಡ ಈ ಸಂಸ್ಥೆ ಸರಬರಾಜು ಮಾಡಿದೆ. ಹಾಗೆ ಗ್ರಾಂಡ್ ಪೆಟ್ ಕಂಪನಿ ಲಾರ್ಜ್ ಡಯಾಮೀಟರ್ ರಾಕೆಟ್ ಮೋಟಾರ್ಗಳ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಅಮೆರಿಕ ಹೇಳಿದೆ. ಗೆಳೆಯರೆ, ಇಲ್ಲಿ ಚೈನಾ ಮತ್ತು ಅಲ್ಲಿನ ಕಂಪನಿಗಳು ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿಯ ವಿಷಯದಲ್ಲಿ ಸಹಾಯ ಮಾಡ್ತಾ ಇರೋದು ಹೊಸತಲ್ಲ. ಪಾಕಿಸ್ತಾನದ ಬಹುತೇಕ ಎಲ್ಲ ಆಯುಧಗಳು ಇತ್ತೀಚೆಗೆ ಚೈನಾದಿಂದಲೇ ಬರುತ್ತವೆ. ಅಲ್ಲಿ ಚೈನಾ ಹಾಗೂ ಪಾಕಿಸ್ತಾನ ಜಂಟಿಯಾಗಿ ಒಂದಷ್ಟು ಯುದ್ಧ ವಿಮಾನಗಳ ತಯಾರಿ ಯೋಜನೆಯನ್ನು ಹಮ್ಮಿಕೊಂಡಿವೆ. ಪಾಕಿಸ್ತಾನದ ಬತ್ತಳಿಕೆಯಲ್ಲಿನ ವಾರ್ ಟ್ಯಾಂಕ್ಗಳು ಬಹುತೇಕ ಚೈನಾದಿಂದಲೇ ಬಂದಿವೆ. ಹಾಗೆ ಮಿಸೈಲ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಗೆ ಚೈನಾ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಈ ಹಿಂದೆ ಕೂಡ ಹಲವಾರು ಬಾರಿ ಅಮೆರಿಕ ಹೇಳಿತ್ತು. ಅದೆಲ್ಲ ಸರಿ. ಆದ್ರೆ ಬೆಲಾರೂಸ್ ಕೂಡ ಈಗ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನೋದಿದೆಯಲ್ಲ, ಇದು ಆತಂಕ ಉಂಟು ಮಾಡೋ ವಿಷಯ. ಯಾಕೆಂದ್ರೆ ಈ ಬೆಲಾರೂಸ್ ಅನ್ನೋ ದೇಶ ಇದೆ ನೋಡಿ, ಇದು ರಷ್ಯಾದ ಅತ್ಯಾಪ್ತ ದೇಶಗಳ ಪೈಕಿ ಒಂದು. ಬೆಲಾರೂಸ್ ಮೊನ್ನೆ ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧ ಸಾರಿದ ದಿನಗಳಿಂದ ಕೂಡ ರಷ್ಯಾಗೆ ಎಲ್ಲ ರೀತಿಯ ನೆರವನ್ನು ಕೊಡ್ತಾ ಇದೆ ಮತ್ತು ರಷ್ಯಾದ ಮತ್ತೊಂದು ಮುಖದ ಹಾಗೆ ಈ ಬೆಲಾರೂಸ್ ಕಾಣಿಸ್ಕೊಳ್ಳುತ್ತೆ. ಇಂಥ ದೇಶ ರಷ್ಯಾದ ಮಿತ್ರ ಭಾರತಕ್ಕೆ ಪಾಕಿಸ್ತಾನ ಶತ್ರು ಅನ್ನೋದು ಗೊತ್ತಿದ್ದು ಕೂಡ ಪಾಕಿಸ್ತಾನಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಇದರ ಹಿಂದೆ ರಷ್ಯಾದ ನೆರಳಿಲ್ಲದೆ ಇರೋದಕ್ಕೆ ಸಾಧ್ಯನಾ? ಹಾಗಾದ್ರೆ ರಷ್ಯಾ ಕೂಡ ಚೈನಾದ ಒತ್ತಡಕ್ಕೆ ಮಣಿದು ಬೆಲಾರೂಸ್ ಮೂಲಕ ಪಾಕಿಸ್ತಾನಕ್ಕೆ ಸಹಾಯ ಮಾಡಿಸ್ತಾ ಇದೆಯಾ? ಇದೆಲ್ಲ ಒಂದ್ ಕಡೆನಾ? ಇನ್ನು ಪಾಕಿಸ್ತಾನಕ್ಕೆ ಈಗ ಲಾಂಗ್ ರೇಂಜ್ ಮಿಸೈಲ್ಗಳು ಯಾಕೆ ಬೇಕು? ಇದು ಇಲ್ಲಿ ಉದ್ಭವವಾಗುವ ಬಹುಮುಖ್ಯ ಪ್ರಶ್ನೆ. ಗೆಳೆಯರೆ, ಪಾಕಿಸ್ತಾನಕ್ಕಿರೋ ಶತ್ರು ಯಾರು? ಒಂದು ಅಲ್ಲಿನ ಬಡತನ, ಅಲ್ಲಿನ ರಾಜಕಾರಣಿಗಳು ಹಾಗೂ ಸೇನಾ ಅಧಿಕಾರಿಗಳ ಭ್ರಷ್ಟಾಚಾರ ಬಿಟ್ರೆ ಪಾಕಿಸ್ತಾನ ಶತ್ರು ಅಂತ ಭಾವಿಸಿರೋದು ಭಾರತವನ್ನು ಮಾತ್ರ. ಹೀಗಿರುವಾಗ ಅವರಿಗೆ ಶಾರ್ಟ್ ಮತ್ತು ಮೀಡಿಯಂ ರೇಂಜ್ ಮಿಸೈಲ್ಗಳು ಸಾಕಾಗತ್ವೆ. ಈ ಲಾಂಗ್ ರೇಂಜ್ ಮಿಸೈಲ್ ಯಾಕೆ ಬೇಕು? ಇನ್ನು ಇಷ್ಟು ದಿನ ಇಲ್ಲದ್ದು ಈಗ ಅಮೆರಿಕಾಗೆ ಯಾಕೆ ಪಾಕಿಸ್ತಾನದ ಮಿಸೈಲ್ ತಂತ್ರಜ್ಞಾನದ ಬಗ್ಗೆ ಇಷ್ಟೊಂದು ಆತಂಕ ಮತ್ತು ಕಾಳಜಿ? ಇದೇನು ಭಾರತದ ಮೇಲೆ ಅಮೆರಿಕ ತೋರಿಸ್ತಾ ಇರೋ ಪ್ರೀತಿನ? ಈ ಬಗ್ಗೆ ಕೂಡ ನಾವಿಲ್ಲಿ ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ಪಾಕಿಸ್ತಾನಕ್ಕೆ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಯಾಕೆ ಬೇಕು ಅನ್ನೋದು. ಪಾಕಿಸ್ತಾನದ ಸಾಂಪ್ರದಾಯಿಕ ಶತ್ರು ಅಂದ್ರೆ ಅದು ಭಾರತ. ಇನ್ನು
ಪಕ್ಕದ ಇರಾನ್ ಅನ್ನ ಶಿಯಾ ದೇಶ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ದ್ವೇಷ ಮಾಡಿದ್ರು ಕೂಡ ಅದು ಪಾಕಿಸ್ತಾನದ ಪಕ್ಕದಲ್ಲೇ ಇದೆ. ಆಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಹೀಗಾಗಿ ಅವ್ರು ಯಾರನ್ನ ಎದುರಿಸೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಲಾಂಗ್ ರೇಂಜ್ ಮಿಸೈಲ್ಗಳ ಅಗತ್ಯ ಏನು ಬೀಳೋದಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಶಾರ್ಟ್ ರೇಂಜ್ ಮಿಸೈಲ್ ಅಂತ ನಾವೇನಂತೀವಿ ಅವು 1,000 ಕಿಲೋಮೀಟರ್ ಒಳಗಿನ ರೇಂಜ್ ಅನ್ನು ಹೊಂದಿರುತ್ತವೆ. ಅದೇ ಮೀಡಿಯಂ ರೇಂಜ್ ಆದ್ರೆ 1,000ದಿಂದ 3,000 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುತ್ತವೆ. ಇನ್ನು 3,000ದಿಂದ 5,500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ರೆ ಅದನ್ನ ಇಂಟರ್ಮೀಡಿಯೇಟ್ ರೇಂಜ್ ಅಂತ ಕರೀತಾರೆ. ಹಾಗೆ 5,500 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ರೇಂಜ್ ಅನ್ನ ಹೊಂದಿರುವ ಮಿಸೈಲ್ಗಳನ್ನ ಲಾಂಗ್ ರೇಂಜ್ ಮಿಸೈಲ್ಗಳು ಅಂತ ಕರೀತಾರೆ. ಈಗ ಪಾಕಿಸ್ತಾನದ ಅಕ್ಕಪಕ್ಕದ ಯಾವ ದೇಶ ಶತ್ರು ಅಂದ್ಕೊಂಡ್ರೂ ಕೂಡ ಅದು ಯಾವುದು 5,500 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ರೇಂಜ್ ಮಿಸೈಲ್ ಅನ್ನು ಬಯಸೋದಿಲ್ಲ. ಈಗ ಸದ್ಯಕ್ಕೆ ಪಾಕಿಸ್ತಾನದ ಬಳಿ ಇರೋ ಮಿಸೈಲ್ಗಳ ಪೈಕಿ ಅಬ್ದಾಲಿ 2,200 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ರೆ ಶಾಹಿದ್ 3 2,750 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ ಅಂತ ಪಾಕಿಸ್ತಾನ ಕ್ಲೈಮ್ ಮಾಡಿಕೊಳ್ಳುತ್ತೆ. ಇದನ್ನು ಬಳಸಿ ಅವರು ಬರೀ ಭಾರತ ಮಾತ್ರ ಅಲ್ಲ, ಚೈನಾದ ಸ್ವಲ್ಪ ಭಾಗವನ್ನು, ಇರಾನ್, ಟರ್ಕಿ ಹಾಗೂ ರಷ್ಯಾದ ಒಂದಷ್ಟು ಭಾಗವನ್ನು ಕೂಡ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಿರುವಾಗ ಅವರಿಗೆ ಲಾಂಗ್ ರೇಂಜ್ ಮಿಸೈಲ್ನ ಅಗತ್ಯ ಏನಿದೆ? ಯಾರನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಇಲ್ಲಿ ಈ ಮಿಸೈಲ್ಗಳನ್ನು ತಯಾರು ಮಾಡ್ಕೋಬೇಕು ಅಂದ್ಕೋತಾ ಇದೆ ಮತ್ತು ಇದು ಅಮೆರಿಕಾದ ಆತಂಕಕ್ಕೆ ಯಾಕೆ ಕಾರಣ ಆಗಬೇಕು? ಇದೇನು ಭಾರತದ ಮೇಲಿನ ಅಮೆರಿಕಾದ ಅತಿಯಾದ ಪ್ರೀತಿನ? ಭಾರತದ ಮೇಲೆ ನಿಜವಾಗ್ಲೂ ಅಂಥದ್ದೇನಾದರೂ ಪ್ರೀತಿ ಇದ್ದಿದ್ರೆ ಪಾಕಿಸ್ತಾನ ಮೀಡಿಯಂ ರೇಂಜ್ ಮಿಸೈಲ್ಗಳನ್ನು ತಯಾರು ಮಾಡ್ಕೊಳ್ಬೇಕಾದ್ರೇನೆ ಅಮೆರಿಕ ಅದನ್ನು ತಡಿಬೇಕಿತ್ತಲ್ವಾ? ಇದು ಭಾರತದ ಮೇಲಲ್ಲ, ಇಸ್ರೇಲ್ ಮೇಲಿನ ಪ್ರೀತಿ. ಗೆಳೆಯರೆ, ನಿಮಗೆ ಗೊತ್ತಿಲ್ಲದೇನಲ್ಲ, ಇವತ್ತು ಪಾಕಿಸ್ತಾನ ಅಣುಶಕ್ತ ದೇಶ ಆಗಿದೆ ಅಂದರೆ ಅದರ ಹಿಂದೆ ಅಮೆರಿಕದ ಸಹಾಯ ಹಸ್ತ ಇತ್ತು ಅನ್ನೋದು ಗೌಪ್ಯ ವಿಷಯನಲ್ಲ. ಅವತ್ತು ಪಾಕಿಸ್ತಾನ ಭಾರತದ ಮೇಲೆ ಕಾಂಪಿಟೇಷನ್ಗೆ ಬಿದ್ದು ಅಣ್ವಸ್ತ್ರವನ್ನು ತಯಾರು ಮಾಡಿಕೊಳ್ತು. ಆ ದಿನಗಳಲ್ಲಿ ಈ ಬಗ್ಗೆ ಮೊದಲು ಆತಂಕ ವ್ಯಕ್ತಪಡಿಸಿದ್ದೇ ಇಸ್ರೇಲ್. ಅದಕ್ಕೆ ಕಾರಣ ಸುತ್ತಮುತ್ತ ಮುಸ್ಲಿಂ ದೇಶಗಳ ಜೊತೆ ದಿನನಿತ್ಯ ಬಡದಾಡ್ತಾ ಇದ್ದ ಇಸ್ರೇಲ್ಗೆ ಪಾಕಿಸ್ತಾನ ಅಣುಶಕ್ತ ಆದ ಕೂಡಲೇ ಸಹಜವಾಗಿ ಒಂದು ಆತಂಕ ಶುರುವಾಗಿತ್ತು. ಹೀಗಾಗಿ ಅವತ್ತಿನ ಇಸ್ರೇಲ್ ಪ್ರಧಾನಿ ಪಾಕಿಸ್ತಾನದ ಮೇಲೆ ಅಂದರೆ ಅದರ ಅಣು ಸಂಶೋಧನಾ ಕೇಂದ್ರಗಳ ಮೇಲೆ ಒಂದು ವೈಮಾನಿಕ ದಾಳಿಯನ್ನು ಮಾಡೋದಕ್ಕೆ ಭಾರತದ ಜೊತೆ ಮಾತುಕತೆಗಳನ್ನು ನಡೆಸ್ತಾರೆ. ನೀವು ದಾಳಿ ಮಾಡೋದೇನು ಬೇಡ, ನಮಗೆ ಜಸ್ಟ್ ಸಹಾಯ ಮಾಡಿ, ನಮ್ಮ ಯುದ್ಧ ವಿಮಾನಗಳು ಪಾಕಿಸ್ತಾನದ ಅಣು ಕೇಂದ್ರಗಳನ್ನು ಉಡೀಸ್ ಮಾಡಿ ಬಂದುಬಿಡುತ್ತವೆ ಅಂತ ಭಾರತವನ್ನು ಅವರು ಕೇಳ್ತಾರೆ. ಆದರೆ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಈ ರಿಸ್ಕ್ ಅನ್ನ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಹೀಗಾಗಿ ಅವರು ಇಸ್ರೇಲ್ಗೆ ಅನುಮತಿಯನ್ನು ಕೊಡಲಿಲ್ಲ. ಇನ್ನು ಇಸ್ರೇಲ್ ಇದೇ ಸಂದರ್ಭದಲ್ಲಿ ತಮ್ಮ ಆತಂಕವನ್ನು ಅಮೆರಿಕ ಹಾಗೂ ಬ್ರಿಟನ್ಗಳ ಮುಂದೆ ಕೂಡ ವ್ಯಕ್ತಪಡಿಸ್ತು. ಆದರೆ ಅವ್ರ ಹತ್ರ ಅಣ್ವಸ್ತ್ರಗಳಿದ್ರೂ ಕೂಡ ಅದರಿಂದ ನಿಮಗೇನು ತೊಂದರೆ ಆಗೋದಿಲ್ಲ ಅಂತ ಅಮೆರಿಕ ಭರವಸೆಯನ್ನು ಕೊಡ್ತು. ಯಾಕೆಂದ್ರೆ ಅವತ್ತು ಪಾಕಿಸ್ತಾನ ಅಮೆರಿಕದ ತೊಡೆ ಮೇಲೆ ಕೂತಿತ್ತು. ಇದು ನಾವು ಸಾಕಿದ ನಾಯಿ ಅಲ್ವಾ, ನಮ್ಮವರಿಗೆ ಯಾಕೆ ಕಚ್ಚುತ್ತೆ ಅನ್ನೋ ವಿಶ್ವಾಸ ಅಮೆರಿಕದ್ದು. ಇನ್ನು ಅಣ್ವಸ್ತ್ರಗಳಿದ್ರೆ ಏನು ಮಾಡೋದು? ಅದನ್ನ ತಗೊಂಡು ಹೋಗೋ ರಾಕೆಟ್ಗಳು ಬೇಕಲ್ಲ, ಅವು ಪಾಕಿಸ್ತಾನದ ಬಳಿ ಇರಲಿಲ್ಲ. ಅವರು ತಯಾರು ಮಾಡಿಕೊಂಡಿದ್ದೆಲ್ಲ ಭಾರತವನ್ನ ಗುರಿಯಾಗಿಸಬಲ್ಲ ರೇಂಜ್ನ ಮಿಸೈಲ್ಗಳನ್ನು ಮಾತ್ರ. ಹೀಗಾಗಿ ಅಮೆರಿಕ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಬ್ದಾಲಿಗಾಗ್ಲಿ ಶಾಹೀನ್ಗಾಗ್ಲಿ ಇಸ್ರೇಲ್ ಅನ್ನ ಮುಟ್ಟೋಷ್ಟು ಸೀನ್ ಇರಲಿಲ್ಲ. ಅವರು 2,500 ಕಿಲೋಮೀಟರ್ ಅಂತ ಹೇಳ್ತಾರಾದ್ರೂ ಅಷ್ಟೊಂದು ರೇಂಜ್ ಅದಕ್ಕಿಲ್ಲ ಅನ್ನೋದು ಅಮೆರಿಕ ಗೊತ್ತಿದೆ. ಹೀಗಾಗಿ ಅವರು ಇಷ್ಟು ದಿನ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಚೈನಾದ ಸಹಾಯ ಪಡ್ಕೊಂಡು ಬೆಲಾರೂಸ್ನ ಬೆಂಬಲದೊಂದಿಗೆ ಲಾಂಗ್ ರೇಂಜ್ ಮಿಸೈಲ್ ತಯಾರು ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ ಅಂದ ಕೂಡಲೇ ಅಮೆರಿಕ ಆರಂಭದಲ್ಲೇ ಎಚ್ಚೆತ್ತುಕೊಳ್ತಾ ಇದೆ. ಇಲ್ಲಿ ಈ ಸಂಸ್ಥೆಗಳು ಪಾಕಿಸ್ತಾನಕ್ಕೆ ಕೊಟ್ಟ ಉಪಕರಣಗಳನ್ನು ಪಾಕಿಸ್ತಾನ ಮಿಸೈಲ್ಗಾಗಿನೇ ಬಳಸುತ್ತಾ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶಕ್ಕೆ ಅವುಗಳನ್ನು ತರಿಸ್ಕೊಂಡಿದೆಯಾ ಗೊತ್ತಿಲ್ಲ. ಇನ್ನು ಮಿಸೈಲ್ ಪರೀಕ್ಷೆಯ ಹಂತವನ್ನು ಕೂಡ ಪಾಕಿಸ್ತಾನ ತಲುಪಿಲ್ಲ. ಆದರೂ ಅಮೆರಿಕ ಇಲ್ಲಿ ಎಚ್ಚೆತ್ತುಕೊಂಡಿದೆ. ಪಾಕಿಸ್ತಾನಕ್ಕೆ ಉಪಕರಣಗಳನ್ನು ಸರಬರಾಜು ಮಾಡಿದವರ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದೆ. ಈ ಮೂಲಕ ಇಲ್ಲಿ ಅಮೆರಿಕ ಚೈನಾದ ಕಂಪನಿಗಳನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ ಅಲ್ಲ, ಈ ಕಂಪನಿಗಳು ರಷ್ಯಾಗೆ ಕೂಡ ಸ್ಪೇರ್ಸ್ ಅನ್ನ ಸರಬರಾಜು ಮಾಡ್ತಾ ಇವೆ ಅನ್ನೋ ಅನುಮಾನ ಅಮೆರಿಕದ್ದು. ಹೀಗಾಗಿ ಅವುಗಳ ಮೇಲೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಆ ಮೂಲಕ ಪಾಕಿಸ್ತಾನ ಇಸ್ರೇಲ್ವರೆಗೆ ತಲುಪಬಹುದಾದ ಸಾಧ್ಯತೆಗಳನ್ನು ಆರಂಭದ ಹಂತದಲ್ಲೇ ಅಮೆರಿಕ ಮುರಿದು ಹಾಕ್ತಾ ಇದೆ. ಗೆಳೆಯರೆ, ಇಲ್ಲಿ ನಾಳೆ ಅಕಸ್ಮಾತ್ ಪಾಕಿಸ್ತಾನ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಯಾರು ಮಾಡಿಕೊಂಡು ಕೂಡಲೇ ಅದರಿಂದ ಇಸ್ರೇಲ್ಗೇನು ಆಗಿಬಿಡುತ್ತೆ ಅಂತಲ್ಲ. ಆದರೆ ಅಂಥ ಮಿಸೈಲುಗಳು ಪಾಕಿಸ್ತಾನದ ಬತ್ತಳಿಕೆಯನ್ನು ತಲುಪಿದ ಕೂಡಲೇ ಇಸ್ಲಾಮಿಕ್ ದೇಶಗಳ ಮಧ್ಯೆ ಈ ಪಾಕಿಸ್ತಾನದ ರೇಂಜೇ ಬದಲಾಗಿ ಹೋಗುತ್ತೆ.
ತನ್ನ ಬಳಿ ಇರುವ ಅಣ್ವಸ್ತ್ರಗಳನ್ನು ಯಾವ ದೇಶದ ಮೇಲೆ ಬೇಕಾದರೂ ಪ್ರಯೋಗ ಮಾಡಬಲ್ಲ ಶಕ್ತಿ ಪಾಕಿಸ್ತಾನಕ್ಕೆ ಬಂದುಬಿಡ್ತು ಅಂದ್ರೆ ಅದು ಇಡೀ ಜಗತ್ತನ್ನ ಆತಂಕಕ್ಕೆ ತಳ್ಳುವ ವಿಷಯ ಆಗುತ್ತೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿರುವ ಅಣ್ವಸ್ತ್ರಗಳು ಯಾವತ್ತಿಗೂ ಕೂಡ ಸೇಫ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಲ್ಲಿ ಯಾವಾಗ ಭಯೋತ್ಪಾದನೆಯನ್ನ ಬೆಂಬಲಿಸುವ ಸೇನಾಧಿಕಾರಿಗಳು ಬರ್ತಾರೋ, ಯಾವಾಗ ಅಲ್ಲಿನ ಮತಾಂಧ ಮುಲ್ಲಾಗಳು ಅಲ್ಲಿನ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೋ, ಯಾವ ಅಣ್ವಸ್ತ್ರದ ಸಿಡಿತಲೆಯನ್ನ ಯಾವಾಗ ಯಾರು ಕದ್ದೊಯ್ದು ಬಿಡ್ತಾರೋ ಅನ್ನೋ ಭಯ ಮತ್ತು ಆತಂಕಗಳು ಸದಾ ಕಾಡ್ತಾ ಇರುತ್ತವೆ. ಇಂಥ ಸಂದರ್ಭದಲ್ಲಿ ಯಾವನೋ ಮತಾಂಧ ಸೇನಾಧಿಕಾರಿ ನಾಳೆ ಪಾಕಿಸ್ತಾನದ ಆಡಳಿತವನ್ನ ತನ್ನ ಕೈಗೆತ್ಕೊಂಡು ಈ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು ಹಾಗೂ ಅಣ್ವಸ್ತ್ರಗಳನ್ನು ಬಳಸಿ ಇಸ್ರೇಲ್ ಮೇಲೂ ಅಥವಾ ಮತ್ತಿನ್ಯಾವುದೋ ಅಮೆರಿಕಾದ ಮಿತ್ರ ದೇಶದ ಮೇಲೆ ದಾಳಿಗಿಳಿದು ಬಿಟ್ರೆ ಅನ್ನೋ ಆತಂಕ ಅಮೆರಿಕಾನ ಕಾಡ್ತಾ ಇದೆ. ಹೀಗಾಗಿನೇ ಅಮೆರಿಕ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಈ ಅಮೆರಿಕ ಅನ್ನೋದಿದೆಯಲ್ಲ, ಇದು ತನ್ನ ಅನುಕೂಲವನ್ನು ಬಿಟ್ಟರೆ ಬೇರೆ ಇನ್ಯಾವುದನ್ನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈಗ ಪಾಕಿಸ್ತಾನದ ಲಾಂಗ್ ರೇಂಜ್ ಮಿಸೈಲ್ಗಳ ಕನಸು ಯಾವುದೇ ಕಾರಣಕ್ಕೂ ನನಸಾಗಬಾರದು ಅಂತ ಅಮೆರಿಕ ಯಾಕೆ ಬಯಸ್ತಾ ಇದೆ ಅನ್ನೋದು ನಿಮಗೊಂದು ಸ್ವಲ್ಪ ಅರ್ಥ ಆಗಿರಬೇಕು. ಇದು ಗೆಳೆಯರೆ, ಅಮೆರಿಕ, ಚೈನಾ ಹಾಗೂ ಬೆಲಾರುಸ್ ಕಂಪನಿಗಳ ಮೇಲೆ ನಿರ್ಬಂಧವನ್ನು ಹೇರಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.